ನಿಗಮದಲ್ಲಿ ಡಾಕ್ಟರ್ ಸಿಂಗ್ ಅವರ ಅಂತ್ಯಕ್ರಿಯೆ ಇವತ್ತು ನೆರವೇರುತ್ತೆ 11:45ಕ್ಕೆ. ಸರ್ಕಾರದ ನಡೆಗೆ ಕೆಲ ಕಾಂಗ್ರೆಸ್ ನಾಯಕರುಗಳ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸ್ಮಾರಕ ನಿರ್ಮಾಣ ಸ್ಥಳದಲ್ಲಿಯೇ ಅಂತ್ಯಕ್ರಿಯೆ ಆಗಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲ ನಾಯಕರು. ದೇಶದ ಆರ್ಥಿಕ ಪರಿವರ್ತಕನಿಗೆ ಪಕ್ಷಪಾತ ಬಿಟ್ಟು ಗೌರವವನ್ನು ಕೊಡಬೇಕು. ನಿಗಮಬೋಧ ಘಾಟ್ನಲ್ಲಿ ಅಂತ್ಯಕ್ರಿಯೆ ಮಾಡ್ತಾ ಇರೋದು ದುರಾದೃಷ್ಟಕರ. ಮಾಜಿ ಪ್ರಧಾನಿಗಳ ಅಂತಿಮ ಸಂಸ್ಕಾರ ನಡೆದಂತಹ ಸ್ಥಳದಲ್ಲಿಯೇ ಅಂತ್ಯಕ್ರಿಯೆಗೆ ಆಗ್ರಹಿಸ್ತಾ ಇದ್ದಾರೆ. ಪಂಜಾಬ್ನ ಕಾಂಗ್ರೆಸ್ ಅಧ್ಯಕ್ಷ ಅಮರೇಂದರ್ ಸಿಂಗ್ ರಾಜಾ, ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ, ಕಾಂಗ್ರೆಸ್ ನಾಯಕ ಗುರ್ದೀಪ್ ಸಿಂಗ್ ಸಫ್ಲಾ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದಾರೆ. ಸರ್ಕಾರದ ನಡೆಯನ್ನು ಖಂಡಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಸ್ಮಾರಕಕ್ಕೆ ಜಾಗವನ್ನು ಕೊಟ್ಟಿದೆ, ಬಟ್ ಎಲ್ಲಿ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ, ಸ್ಪೆಸಿಫೈ ಆಗಿಲ್ಲ. ಮತ್ತೊಂದು ಕಡೆ ಈ ಹಿಂದೆ ಮಾಜಿ ಪ್ರಧಾನಿಗಳ ಅಂತ್ಯ ಸಂಸ್ಕಾರ ಎಲ್ಲಾಗಿತ್ತು, ಅದೇ ಜಾಗದಲ್ಲಿಯೇ ಮನಮೋಹನ್ ಸಿಂಗ್ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಕೆಲ ನಾಯಕರುಗಳ ಆಗ್ರಹ. ಬಟ್ ಈ ವಿಚಾರದಲ್ಲೂ ಕೂಡ ಈಗ ರಾಜಕೀಯ ಜಟಾಪಟಿ ಜೋರಾಗುವ ಹಾಗೆ ಕಾಣಿಸ್ತಾ ಇರುವಂಥದ್ದು. ಇನ್ನೇನು ಕೆಲವು ಹೊತ್ತಿನಲ್ಲಿ AICC ಕಚೇರಿಗೆ ಡಾಕ್ಟರ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿದ ನಂತರ ಅಂತಿಮ ಕ್ರಿಯೆಯನ್ನು ನಡೆಸಲಿಕ್ಕೆ ಪ್ಲಾನ್ ಆಗುವಂತಹ ಸಿದ್ಧತೆ ಆಗುವಂತಹ ಸಾಧ್ಯತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈಗ ಸ್ಮಾರಕದ ವಿಚಾರದಲ್ಲೂ ಕೂಡ ರಾಜಕೀಯ ಜಟಾಪಟಿ ಜೋರಾಗ್ತಾ ಇರುವಂಥದ್ದು. ಬಟ್ ಪ್ರಮುಖವಾಗಿ ಯಾಕಾಗಿ ಈ ಹಿಂದೆ ಮಾಜಿ ಪ್ರಧಾನಿಗಳ ಅಂತ್ಯಕ್ರಿಯೆ ನೆರವೇರಿದಂತಹ ಜಾಗದಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಜಾಗ ಸಿಗಲಿಲ್ಲ, ಈ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ ಸದ್ಯಕ್ಕೆ ಅಂತೇಳಿ? ಪ್ರೇಮ್, ನೋಡಿ, ದೆಹಲಿಯಲ್ಲಿ ಬಹಳಷ್ಟು ದಿನಗಳಿಂದ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ಏನು ಅಂದರೆ ಜಾಗದ ಕೊರತೆ. ಇತ್ತೀಚೆಗೆ ಅಂದರೆ ಯಾರು ಮಾಜಿ ಪ್ರೈಮ್ ಮಿನಿಸ್ಟರ್ಗಳು ಸಾವನ್ನಪ್ತಾ ಇದ್ರು, ಅವರ ಸ್ಮಾರಕಕ್ಕೆ ಸುಮಾರು 4ರಿಂದ 5 ಎಕರೆ ಜಾಗಗಳನ್ನ ಹಂಚಿಕೆ ಆಗ್ತಾ ಇತ್ತು. ಅದರಂತೆ ಈ ಹಿಂದೆ ತೀರ್ಕೊಂಡಂಥ ಎಲ್ಲ ಪ್ರೈಮ್ ಮಿನಿಸ್ಟರ್ಗಳಿಗೂ ಕೂಡ ರಾಜ್ಘಾಟ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜಾಗವನ್ನು ಅಲಾಟ್ ಮಾಡ್ತಾ ಹೋಯಿತು. ಈ ಹಿಂದೆ ಈಗ ಏನು ರಾಜ್ಘಾಟ್ ಇದೆ, ಅವತ್ತಿನ ಸಂದರ್ಭಕ್ಕೆ ದೆಹಲಿಯ ಹೊರವಲಯ ಆಗಿತ್ತು. ಆಗ ಸಾಕಷ್ಟು ಸ್ಪೇಸ್ ಕೂಡ ಅಲ್ಲಿತ್ತು. ಹಾಗಾಗಿ ಸರ್ಕಾರ ಹಂತವಾಗಿ ಜಾಗ ಕೊಡ್ತಾ ಹೋಯಿತು. ಆದರೆ ಇವತ್ತು ಅದು ಏನು ಪ್ರಮುಖ ನಗರದ ಒಂದು ಭಾಗ ಆಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಜಾಗದ ಕೊರತೆಯನ್ನು ಸರ್ಕಾರ ಎದುರಿಸ್ತಾ ಇರುವಂಥದ್ದು. ಇದೇ UPA ಸರ್ಕಾರ ಈ ಹಿಂದೆ ಒಂದು ನಿರ್ಧಾರಕ್ಕೆ ಬಂದಿತ್ತು. ಏನು ಅಂದರೆ, ಪ್ರತಿಯೊಬ್ಬ ಮಾಜಿ ಪ್ರಧಾನಿಗೂ ಹೀಗೆ ಜಾಗವನ್ನು ಕೊಡ್ತಾ ಹೋದರೆ ಮುಂದೊಂದು ದಿನ ಜಾಗದ ಕೊರತೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಒಂದಿಷ್ಟು ಪ್ರಮಾಣದ ಜಾಗವನ್ನು ಮೀಸಲಿಟ್ಟು ಎಲ್ಲ ಪ್ರಮುಖ ಗಣ್ಯರು, ಅಂದರೆ ಅದು ಮಾಜಿ ಪ್ರಧಾನಿಗಳಾಗಿರ್ಬೋದು ಅಥವಾ ಅತ್ಯಂತ ಪ್ರಮುಖ ಗಣ್ಯರು, ಅದು ಮಾಜಿ ರಾಷ್ಟ್ರಪತಿಗಳು ಅಥವಾ ಉಪರಾಷ್ಟ್ರಪತಿಗಳು, ಹೀಗೆ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಅವರ ಸ್ಮಾರಕಗಳನ್ನು ಅಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು. ಆದರೆ ಅದು ಎಕ್ಸಿಕ್ಯೂಟ್ ಆಗಿರಲಿಲ್ಲ. ಅಷ್ಟೊತ್ತಿಗೆ ಸರ್ಕಾರವು ಕೂಡ ಬದಲಾವಣೆ ಆಗಿತ್ತು. ಈಗಲೂ ಕೂಡ ಯಾವ ಸರ್ಕಾರ ಅಂದರೆ UPA ಸಂದರ್ಭದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಪ್ರಯತ್ನವನ್ನು ಪಟ್ಟಿತ್ತು ಕಾಂಗ್ರೆಸ್ಸು, ಈಗ ಅದೇ ಪ್ಲಾನ್ ಉಲ್ಟಾ ಆದಂತೆ ಕಾಣಿಸ್ತಾ ಇದೆ. ಯಾಕೆ ಅಂದರೆ, ಕಾಂಗ್ರೆಸ್ ಈಗ ಮನಮೋಹನ್ ಸಿಂಗ್ ಅವರ ಸ್ಮಾರಕಕ್ಕೆ ಪಟ್ಟನ್ನು ಹಿಡ್ಕೊಂಡಿರುವಂಥದ್ದು ಜಾಗವನ್ನು ಕೊಡಿ ಅಂತ ಕೇಳ್ತಾ ಇದೆ. ಆದರೆ ಈಗಿರುವಂಥ ಸರ್ಕಾರವೂ ಕೂಡ ಅಲ್ಲೇ ಜಾಗವನ್ನು ಕೊಡಬೇಕಾಗತ್ತೆ. ಅಲ್ಲೂ ಕೂಡ ಜಾಗದ ಕೊರತೆ ಇರುವಂಥ ಹಿನ್ನೆಲೆಯಲ್ಲಿ ಆರಂಭಿಕವಾಗಿ ಈ ರೀತಿಯಾದಂಥ ಯಾವುದೇ ಚರ್ಚೆಗಳು ಬಂದಿರಲಿಲ್ಲ. ಅಂತ್ಯಕ್ರಿಯೆಯನ್ನು ಎಲ್ಲಿ ಮಾಡಬೇಕು ಅನ್ನುವಂಥ ಚರ್ಚೆಗಳು ಬಂದಂಥ ಸಂದರ್ಭದಲ್ಲಿ ನಿಗಮಬೋಧ್ ಘಾಟ್ನಲ್ಲಿ, ಅಂದರೆ ಯಮುನಾ ನದಿಯ ಕಿನಾರೆ ಏನಿದೆ, ನದಿ ದಡೆ ಏನಿದೆ, ಅಲ್ಲಿ ಅಂತ್ಯಕ್ರಿಯೆ ಮಾಡುವಂಥದ್ದು ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗುತ್ತೆ. ಆದರೆ ಯಾವಾಗ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸ್ಮಾರಕ ದೆಹಲಿಯಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಚರ್ಚೆಗಳು ಶುರುವಾಗುತ್ತೆ. ಅವರು ಪಂಜಾಬ್ನವರು ಸ್ಮಾರಕ ಅಲ್ಲಿ ಮಾಡ್ಬೋದು ಅನ್ನುವಂಥ ಆರಂಭಿಕ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದರೆ ಮಾಜಿ ಪ್ರಧಾನಿಯಾಗಿರುವಂಥ ಹಿನ್ನೆಲೆಯಲ್ಲಿ, ಭಾರತದ ಆರ್ಥಿಕತೆಗೆ ತನ್ನದೇ ಆದಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವ್ರದ್ದೊಂದು ಸ್ಮಾರಕ ದೆಹಲಿಯಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಿರ್ಧಾರ ಮಾಡುತ್ತೆ. ನಿನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ CWC ಸಭೆ ಕೂಡ ನಡೆಯುತ್ತೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪ್ರಮುಖ ಎಲ್ಲ ನಾಯಕರು ಕೂಡ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಒಂದು ಅಂತಿಮವಾದಂಥ ನಿರ್ಧಾರಕ್ಕೆ ಬರ್ತಾರೆ. ಇಲ್ಲ, ದೆಹಲಿಯಲ್ಲಿ ಒಂದು ಸ್ಮಾರಕ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದಾದ ಬಳಿಕ ಕೇಂದ್ರ ಗೃಹ ಇಲಾಖೆಗೆ ಅವರೊಂದು ಪತ್ರವನ್ನು ಕೂಡ ಬರೀತಾರೆ. ದೆಹಲಿಯಲ್ಲಿ ಅವರ ಸ್ಮಾರಕಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ನಿರ್ಮಾಣಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದಾದ ಬಳಿಕ ಚರ್ಚೆಗಳು ಶುರುವಾಗುತ್ತೆ. ಪಂಜಾಬ್ನ ಪ್ರಮುಖ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಸರ್ಕಾರದ ನಡೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಮೂಲ ಕಾರಣ ಏನು ಅಂದರೆ, ನಾನು ಆಗಲೇ ಹೇಳಿದಂತೆ
ಮಾಜಿ ಪ್ರಧಾನಿಗಳು ಯಾರು ಸಾವನ್ನಪ್ಪಿದ್ರು ಅವರ ಅಂತ್ಯಕ್ರಿಯೆ ಎಲ್ಲಿ ನಡೆದಿತ್ತು ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಾಣ ಆಗುವಂತ ಕೆಲಸಗಳು ಈ ಹಿಂದೆ ಆಗಿತ್ತು. ಆದರೆ ಈಗ ಏನು ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಏನಿದೆ ಅದು ನಿಗಮ್ಬೋಧ್ ಘಾಟ್ನಲ್ಲಿ ನಡೀತಾ ಇರುವಂಥದ್ದು. ಆದರೆ ಸ್ಮಾರಕಕ್ಕೆ ಬೇರೆ ಕಡೆ ಜಾಗ ನೀಡುವಂತ ಸಾಧ್ಯತೆಗಳಿದ್ದಾವೆ, ಸರ್ಕಾರ ಕೂಡ ಒಪ್ಕೊಂಡಿದೆ. ಆದರೆ ಕಾಂಗ್ರೆಸ್ ನಾಯಕರ, ಅದರಲ್ಲೂ ಕೂಡ ವಿಶೇಷವಾಗಿ ಪಂಜಾಬ್ ಕಾಂಗ್ರೆಸ್ ನಾಯಕರ ಆಗ್ರಹ ಇರುವಂಥದ್ದು ಎಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅಲ್ಲೇ ಸ್ಮಾರಕ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟಣ ಇಟ್ಕೊಂಡಿದ್ದಾರೆ. ಆದರೆ ಸರ್ಕಾರ ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ಪ್ರಕಟಿಸಿಲ್ಲ. ಕೇಂದ್ರ ಗೃಹ ಇಲಾಖೆಯಿಂದ ಬಂದಿರುವಂಥ ಅಧಿಕೃತ ನೋಟಿಫಿಕೇಶನ್ ಪ್ರಕಾರ ನಿಗಮ್ಬೋಧ್ ಘಾಟ್ನಲ್ಲೇ ಅಂತ್ಯಕ್ರಿಯೆ ನಡೆಯುತ್ತೆ. ಆದರೆ ಜಾಗ ಸ್ಮಾರಕಕ್ಕೆ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದೆ. ಅದು ಎಲ್ಲಿ ಅನ್ನುವಂಥದ್ದನ್ನು ಇನ್ನೂ ಸ್ಪೆಸಿಫೈ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ನಿಗಮ್ಬೋಧ್ ಘಾಟ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ, ಬೇರೆ ಕಡೆಗೆ ಸ್ಮಾರಕ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ, ಕಡೆ ಹಂತದಲ್ಲಿ ಚೇಂಜಸ್ಗಳು ಕೂಡ ಬಹಳಷ್ಟು ವಿರಳ ಅನಿಸುತ್ತೆ. ಯಾಕಂದರೆ ಹವಾಮಾನ ವೈಪರೀತ್ಯಗಳಿದ್ದಾವೆ. ಅಂತ್ಯಕ್ರಿಯೆಗೆ ಬೇರೆ ಜಾಗದಲ್ಲಿ ತಯಾರಿಗಳನ್ನ ಮಾಡ್ಕೋಬೇಕು ಅಂದರೆ ತನ್ನದೇ ಆದಂಥ ಪೂರ್ವ ಸಿದ್ಧತೆಗಳು ಬೇಕಾಗುತ್ತೆ, ಅದಕ್ಕೆ ಸಮಯ ಹಿಡಿಯುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಬಹುಶಃ ಅಂತಿಮವಾಗಿ ನಿಗಮ್ಬೋಧ್ ಘಾಟ್ ಏನಿದೆ ಆ ಘಾಟ್ನಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಿ ಆ ಅವಶೇಷಗಳ ಜೊತೆಗೆ ಬೇರೆ ಕಡೆಗೆ ಸ್ಮಾರಕ ನಿರ್ಮಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ